ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭವ್ಯಾಸ್ ಫುಡ್ ಕ್ರಾಫ್ಟ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ರವೆ ಉಂಡೆ ಯಾರಿಗಿಷ್ಟ ಇಷ್ಟ ಆಗಲ್ಲ ಹೇಳಿ, ನನ್ನ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ನಂಗೆ ಅಷ್ಟಿಷ್ಟ ರವೆ ಉಂಡೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬಿಸಿ ಆಗಿದ್ದೆ, ಇಲ್ಲೊಂದು 4-5 ಸ್ಪೂನ್ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಪ್ಪದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ರವೆ ಉಂಡೆಗೆ ತುಪ್ಪದಲ್ಲಿ ರವೆ ಹುರಿದು ರವೆ ಉಂಡೆ ಮಾಡಿದ್ರೆ ಆ ಟೇಸ್ಟು ಸೂಪರಾಗಿರುತ್ತೆ. ಆದಷ್ಟು ತುಪ್ಪ ಬಳಸೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲ ಅಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ ಎರಡು ಇದು ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಳಿ, ನೀವು ಹೆಂಗೆ ತಿಂತೀರೋ ಹಂಗೆ. ದ್ರಾಕ್ಷಿ ಗೋಡಂಬಿ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಇದು ರವೆ ಉಂಡೆಗೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಆಗಿದೆ, ಸ್ವಲ್ಪ ಕಲರ್ ಬಂದರೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ತೀರಾ ಕಲರು ಕೆಂಪಗೆ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಈ ಥರ ಆದರೆ ಸಾಕು. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಓಕೆ, ನಾನು ಇಲ್ಲಿ 1 ಗ್ಲಾಸ್ ರವೆನ ಹಾಕ್ಕೊತಾ ಇದ್ದೀನಿ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತುಪ್ಪದಲ್ಲಿ ರವೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಪ್ಪು ಒಣ ಕೊಬ್ಬರಿನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಒಣ ಕೊಬ್ಬರಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 2 ನಿಮಿಷ ಈ ಒಣ ಕೊಬ್ಬರಿ ಎಲ್ಲ, ಈ ರವೆ, ಒಣ ಕೊಬ್ಬರಿ, ತುಪ್ಪ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹಾಗೇನೂ ಹಾಕ್ಕೋಬೋದು, ಹಿಂಗೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು 2 ನಿಮಿಷದ ಕಾಲ ಫ್ರೈ ಮಾಡ್ಕೊಂಡ್ರೆ ಆ ಕೊಬ್ಬರಿ ಸ್ವಲ್ಪ ಫ್ರೈ ಆಗಿದ್ದರೆ ಸ್ವಲ್ಪ ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ. ನೋಡಿ, ಇವಾಗ ಇದಾಗಿದೆ, ಫ್ರೈ ಆಗಿದೆ. ಸಾಕಿನ್ನ ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಇವಾಗೆಲ್ಲ ಇದು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ. ಸಕ್ಕರೆ ಇದು ನುಣ್ಣಗಿದೆ, ಅದಕ್ಕೆ ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಲ್ಲ. ಈ ಥರ ನುಣ್ಣಗೆ ಇದೆ. ದಪ್ಪಗಿದ್ದರೆ ಮಿಕ್ಸಿ ಜಾರಲ್ಲಿ ಒಂದು ಸಾರಿ ಪಲ್ಸ್ ಕೊಟ್ಟರೆ ಸ್ವಲ್ಪ ನುಣ್ಣಗಾಗುತ್ತೆ. ಯಾಲಕ್ಕಿ ಪುಡಿನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಬಿಸಿಯಾಗಿರೋವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳೋದು ಅಷ್ಟೇ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸಕ್ಕರೆ 1 ಗ್ಲಾಸ್ಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವೀಟ್ ಜಾಸ್ತಿನೇ ತಿಂತಾರೆ. ನಾನು 1.5 ಗ್ಲಾಸ್ ಹಾಕಬೇಕಿತ್ತು ನಮ್ಮ ಮನೇಲಿ ಸ್ವೀಟ್ ತಿನ್ನೋದ್ರಿಂದ. ನಾನು 1 ಗ್ಲಾಸ್ ಹಾಕಿದ್ದೀನಿ, ಸಾಕಾಗುತ್ತೆ. 1 ಗ್ಲಾಸ್ಗೆ 1 ಗ್ಲಾಸ್ ರವೆಗೆ 1 ಗ್ಲಾಸು. ನೋಡಿ, ಈ ಥರ ಕಾಯಿಸಿರೋ ಹಾಲು ಸ್ವಲ್ಪನೇ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಸ್ವಲ್ಪನೇ ತೊಗೊಂಡು ಕಾಯಿಸಿರೋ ಹಾಲು ಹಾಕಿ ಒಂದೊಂದಾಗಿ ಉಂಡೆ ಕಟ್ಟೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು ರವೆ ಉಂಡೆ. 1 ಗ್ಲಾಸ್ ಸ್ಟಾರ್ಟಿಂಗ್ ಕಲಿಯೋರು ಸಣ್ಣ ಗ್ಲಾಸಲ್ಲಿ ಹಾಕಿ ಹುರಿದು ಟ್ರೈ ಮಾಡಿ. ಹಬ್ಬದ ಟೈಮಲ್ಲೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೇವಲ 10 ನಿಮಿಷದಲ್ಲಿ ನಾವು ರವೆ ಉಂಡೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ಬೋದು. ಅಷ್ಟು ಸುಲಭ ಈ ರವೆ ಉಂಡೆ ಮಾಡೋದು. ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರವೆ ಉಂಡೆಗೆ ರವೆ ಕರೆಕ್ಟಾಗೆ ಹುರ್ಕೋಬೇಕು. ರವೆ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ರವೆ ಉಂಡೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ರವೆನ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಇದೇ ಥರ ಎಲ್ಲ ಉಂಡೆ ಕಟ್ಕೋಬೇಕು. ಎಲ್ಲ ಸ್ವಲ್ಪ ಒಂದೇ ಸಾರಿ ಎಲ್ಲ ರವೆಗೂ ಹಾಲು ಹಾಕ್ಬಿಡ್ಬೇಡಿ. ಸ್ವಲ್ಪ ಈ ಕಡೆ ಹಿಂಗೆ ಇಟ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಮೆತ್ತಗಾದ ಈ ರವೆ ಏನಾದ್ರು ಹಾಲು ಜಾಸ್ತಿ ಆದರೆ ಆ ರವೆನ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಎಲ್ಲ ಖಾಲಿ ಆಯಿತು. ಅಷ್ಟು
ರವೆ ಉಂಡೆ ಆಗಿದೆ ನೋಡಿ. 1/4 kg ರವೆ ಅಂದರೆ 1 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ರವೆಗೆ ಇಷ್ಟು ರವೆ ಉಂಡೆ ಆಗಿದೆ. ಖಂಡಿತ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಸ್ಟಾರ್ಟಿಂಗ್ 1 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಹಾಕಿ ಟ್ರೈ ಮಾಡಿ, ಖಂಡಿತ ಬಂದೇ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.